ಕೇಂದ್ರ ಸರ್ಕಾರ ಆಟೋ LPG ದರವನ್ನು ₹5.73 ಏರಿಸಿದ್ದಾರೆ. ಸೊ ಇದು ನಿಜವಾಗ್ಲೂ ಖಂಡನೀಯ. ಯಾಕೆಂತಂದರೆ ಈಗ ಆಲ್ರೆಡಿ ಮಧ್ಯಪ್ರಾಚ್ಯದ ಯುದ್ಧ ನಡೀತಾ ಇರುವಂತಹ ಒಂದು ಸನ್ನಿವೇಶ ಎಲ್ರಿಗೂ ಕೂಡ ಗೊತ್ತಿದೆ. ಇಡೀ ರಾಜ್ಯ ಅಂತಲ್ಲ ಇಡೀ ದೇಶವೇ ತಲ್ಲಣಗೊಂಡಿದೆ. ಬಟ್ ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯ ದರವನ್ನು ಏರಿಕೆ ಮಾಡೋದ್ರ ಮುಖಾಂತರ ಚಾಲಕರುಗಳನ್ನು ಸರ್ವನಾಶ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆಂದರೆ LPG ಸಿಗ್ತಾ ಇಲ್ಲ, ಸಿಕ್ಕಿದ್ರು ದುಪ್ಪಟ್ಟು ಹಣಗಳು. ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ₹5.73 ಮಾಡಿರುವಂಥದ್ದು ಸಣ್ಣ ಮೊತ್ತ ಅಲ್ಲ. ಬಟ್ ಹೈಕ್ ಮಾಡುವಂಥವ್ರಿಗೆ ರಾಜ್ಯ ಸರ್ಕಾರ ಆಗಿದೆ ಅಥವಾ ಕೇಂದ್ರ ಸರ್ಕಾರ ಆಗಿದೆ, ಅದಕ್ಕೆ ಅವ್ರಿಗೆ ಚಿಕ್ಕದು ಅನ್ನಿಸ್ಬೋದು. ಬಟ್ ಆದರೆ ಚಾಲಕರಿಗೆ ಅದು ತುಂಬ ದೊಡ್ಡ ಮಟ್ಟದ ಮೊತ್ತವಾಗಿದೆ. ಯಾಕೆಂತಂದರೆ 1 ಲೀಟ್ರಿಗೆ ₹5.73 ಅಂದರೆ ಮಿನಿಮಮ್ 20 ಲೀಟ್ರ್ ಹಾಕ್ಸ್ಬೇಕಂದ್ರೆ 20 ಲೀಟ್ರಿಗೆ ಎಷ್ಟು ಜಾಸ್ತಿ ಆಗಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಸುಮ್ಮನೆ ನೋಡಿಕೊಂಡು ಕೈ ಕಟ್ಕೊಂಡು ಕುಳಿತುಕೊಳ್ಳುವಂತಹ ಒಂದು ಪ್ರಮೇಯನೇ ಇಲ್ಲ. ಯಾಕೆಂತಂದರೆ ನಾವು ಕೂಡ ಬದುಕಬೇಕು. ನಾವು ಒಂದು ಸಾರ್ವಜನಿಕರ ಹಿತಾಸಕ್ತಿನ ಕಾಪಾಡಿಕೊಂಡು ಬರ್ತಾ ಇರೋದ್ರಿಂದ ನಾವು ಇವತ್ತಿನವರೆಗೂ ಮೀಟರ್ ದರವನ್ನು ಏರಿಕೆ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂತಂದರೆ ಓಕೆ ಎಲ್ಲನೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಗ್ರಿಗಳು ಅಲ್ಪ ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಏಕಾಏಕಿ ಏಟ್ ಮೇಲೆ ಏಟ್ ಬಿದ್ದಾಗ ನಾವು ಕೂಡ ಕೆಲವೊಂದನ್ನು ಯೋಚನೆ ಮಾಡಿ ನಾವು ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗ್ತದೆ. ನಾವು ಸಾರ್ವಜನಿಕರ ಸೇವೆ ನೀಡ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರು. ಬಟ್ ಆದರೆ ನಾವು ಕೂಡ ಬದುಕಬೇಕಲ್ವಾ. ನಾವು ಕೂಡ ಎಷ್ಟು ದಿನ ಸಾರ್ವಜನಿಕರನ್ನ ಕನ್ಸಿಡರ್ ಮಾಡಿಕೊಂಡು ನಾವು ಕೂಡ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಟ್ ಆದರೆ ಇವತ್ತು ಈ ದರ ಏನು ಮಿನಿಮಮ್ ಫೇರು ₹36 ಇದೆ ಮತ್ತು ಪ್ರತಿ ಕಿಲೋಮೀಟರ್ ₹18 ಇದೆ. ಈ ₹36 ಇರುವಂಥದ್ದು ₹50 ಆಗಬೇಕು. ಜೊತೆಗೆ ಪ್ರತಿ ಕಿಲೋಮೀಟರ್ ಏನು ₹18 ಇದೆ ₹25 ಆಗಬೇಕು. ಸೊ ಈ ಮುಖಾಂತರ ದರವನ್ನು ಏರಿಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಚಾಲಕರ ವರ್ಗ ಸಂಪೂರ್ಣವಾಗಿ ಸಮಸ್ಯೆ ಬಗೆಹರಿಯುತ್ತೆ ಅಂತಲ್ಲ, ತಾತ್ಕಾಲಿಕವಾಗಿ ಈಗಿನ ಪರಿಸ್ಥಿತಿಗೆ LPG ಸಿಗ್ತಾ ಇಲ್ಲ ಮತ್ತು ಸಿಕ್ಕೋದು ಕೂಡ ದುಪ್ಪಟ್ಟು ಹಣ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜೀವನ ನಡೆಸೋದಕ್ಕೆ ಅನುಕೂಲ ಆಗ್ತದೆ. ಮತ್ತು ಇವಾಗ ಆಲ್ರೆಡಿ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾಯಿದೆ, ಅಡ್ಮಿಷನ್ಸ್ ಇದೆ ಮತ್ತು ಫೀಸ್ಗಳು ಕಟ್ಟಬೇಕು. ನಾವು ಯಾವ ರೀತಿ ಬದುಕಬೇಕು? ಒಂದು ಕಡೆ ಚಾಲಕರ ಒಂದು ಮನೆ ಬಾಡಿಗೆಗಳನ್ನ ಕಟ್ಕೊಂಡು ಜೀವನ ಮಾಡಬೇಕು, ಗಾಡಿ EMIಗಳನ್ನ ಕಟ್ಕೋಬೇಕು ಅಥವಾ ಡೈಲಿ ಕಲೆಕ್ಷನ್ಸ್ಗಳನ್ನ ಕಟ್ಟಬೇಕು. ಒಂದು ಕಡೆ ಮಕ್ಕಳು ಅಡ್ಮಿಷನ್ಸ್ ಇದೆ, ಫೀಸ್ಗಳನ್ನ ಕಟ್ಟಬೇಕು ಮತ್ತು ತಂದೆ ತಾಯಿಗಳನ್ನ ನೋಡ್ಕೋಬೇಕು, ವಯಸ್ಸಾದಂಥವ್ರಿಗೆ ಮೆಡಿಸಿನ್ಗಳನ್ನ ಕೊಡಬೇಕು. ಈ ರೀತಿಯೆಲ್ಲ ನಾವು ಕೂಡ ಒಂದು ದೊಡ್ಡ ಮಟ್ಟದ ಸಮಸ್ಯೆಯಲ್ಲೇ ಇರೋದ್ರಿಂದ ಸೊ ನಮಗೆ ಈಗ ಅಟ್ ಪ್ರೆಸೆಂಟ್ ಮೀಟರ್ ದರವನ್ನು ಏರಿಕೆ ಮಾಡೋದು ಅನಿವಾರ್ಯವಾಗಿದೆ. ಸೊ ಹಾಗಾಗಿ ಸಾರ್ವಜನಿಕರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ. ಯಾಕೆಂದರೆ ಈಗೇನು ನಡೀತಾ ಇದೆ ಅಟ್ ಪ್ರೆಸೆಂಟ್ ನಡೀತಾ ಇರತಕ್ಕಂತಹ ವಾತಾವರಣ ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ಸಾರ್ವಜನಿಕರು ಇದಕ್ಕೆ ನಮಗೆ ಸಹಕರಿಸ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ನಿಮ್ಮ ಹೆಸರು? ಸಂತೋಷ್ ಕುಮಾರ್, ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ರಾಜ್ಯಾಧ್ಯಕ್ಷ.